ಸ್ಟೆಪ್ಪಲ್ಲಿ ಏನಂದರೆ ಇಕಿಗಾಯ್ ಬಗ್ಗೆ ತಿಳ್ಕೊಳ್ಳೋದು. ಹಾಗೆ ಒಂದು ಸರ್ಕಲ್ ಇದೆ, ಈಗ ನೀವು ಶೇರ್ ಮಾಡಿದ್ನಿ ಈ ಸರ್ಕಲ್ ನೋಡ್ತಾ ಇದ್ರಲ್ಲ, ಆ ಸರ್ಕಲ್ನ ತಿಳ್ಕೊಳ್ಳೋದು, ಸರ್ಕಲ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಈ ಸರ್ಕಲ್ ನೀವು ನೋಡ್ತಾ ಇದ್ದೀರಾ, ಅದರಲ್ಲಿ ಸೊ ನಿಮ್ಮದು 1 2 4 ಸರ್ಕಲ್ ಇದೆ. ಓಕೆ, ಈ ವೆನ್ ಡಯಾಗ್ರಾಮ್ ಅಂತ ನಾವು ಸ್ಕೂಲಲ್ಲಿ ಓದಿದ್ವಿ, ನೆನಪಿದೆಯಾ? ಹಾಗೆ 4 ಕೆಲವೊಂದು ಕಂಬೈನ್ ಆಗಿದೆ, ಅಂದರೆ ಓವರ್ಲ್ಯಾಪ್ ಆಗಿದೆ. ಸೊ ಪ್ರತಿಯೊಂದು ಸರ್ಕಲ್ ತೊಗೊಂಡು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅಲ್ವಾ. ಸೊ ಇದರಿಂದ ಸರ್ಕಲ್ನ ತೊಗೊಂಡು ಪ್ರತಿಯೊಂದನ್ನು ನಾವು ನೋಡ್ತಾ ಹೋದರೆ, ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಇಕಿಗಾಯ್ ಬಗ್ಗೆ ಸಿಕ್ಕತ್ತೆ. ಈ ಮಧ್ಯದ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದು ಇಕಿಗಾಯ್. ಸೊ ಅದು 4 ಭಾಗಗಳಿದೆ: ಪ್ಯಾಷನ್, ಮಿಷನ್, ಒಕೇಶನ್, ಪ್ರೊಫೆಷನ್. ಸೊ ಈ 4 ಭಾಗ. ಸೊ ಅದರಲ್ಲಿ ಏನಂತಂದರೆ ನಿಮ್ಗೆ ಯಾವ್ದು ಇಷ್ಟ, ನಾನು ಈಗಿನ ಕ್ವಶನ್ಸ್ ಕೇಳಿದ್ನಲ್ಲ ಅದೇನೇ ಸೇಮ್. ವಾಟ್ ಯು ಲವ್, ನಿಮ್ಗೆ ತುಂಬ ಇಷ್ಟ ಆಗಿದೆ ಯಾವುದು. ಆಮೇಲೆ ನಿಮ್ಗೆ ಯಾವುದರಲ್ಲಿ ಬೆಸ್ಟ್ ಇದ್ದೀರಾ, ವಾಟ್ ಯು ಆರ್ ಗುಡ್ ಅಟ್. ಆಮೇಲೆ ನೀವು ಅದು ಮಾಡೋದ್ರಿಂದ ನಿಮಗೆ ಪೇಮೆಂಟ್ ಸಿಗುತ್ತಾ, ವಾಟ್ ಯು ಕ್ಯಾನ್ ಬಿ ಪೇಯ್ಡ್ ಫಾರ್. ಆಮೇಲೆ ವಾಟ್ ದಿ ವರ್ಲ್ಡ್ ನೀಡ್ಸ್, ಅದು ಪ್ರಪಂಚಕ್ಕೆ ಬೇಕಾಗಿದೆಯಾ, ನಿಮ್ಗೇನು ಇಷ್ಟ ಅನ್ನೋದು ನೀವು ಮಾಡ್ತಿದ್ದೀರಾ, ನೀವು ಬೆಸ್ಟ್ ಇದ್ದೀರಾ, ಅದು ಪ್ರಪಂಚಕ್ಕೆ ಬೇಕಾ. ಸೊ ಇವು 4 ಕ್ವಶನ್ ನೀವು ಕೇಳಿ ಅದು ಒಂದು ಇದು ಮಾಡ್ಕೊಂಡಿದ್ದೀರಾ, ಆನ್ಸರ್ಸ್ ಸಿಕ್ಕಿದೆ. ಸೊ ಅದರಿಂದ ನಿಮಗೆ ಎಲ್ಲನೂ ಇದು ಒಟ್ಟಿಗೆ ಹಾಕಿದ್ರೆ ನಿಮಗೆ ಇಕಿಗಾಯ್ ಸಿಕ್ಕುತ್ತೆ. ಸೊ ಮೊದಲನೇ ತೊಗೊಳ್ಳೋಣ, ಆ ಸರ್ಕಲ್ನ ನಾವು ಒಂದೊಂದು ಡೈಸೆಕ್ಟ್ ಮಾಡ್ತಾ ತಿಳ್ಕೊಳ್ಳೋಣ. ಮೊದಲನೇದು ಏನಂತ ಹೇಳಿದ್ರೆ ನಿಮ್ಮ ಪ್ಯಾಷನ್ನ ತಿಳ್ಕೊಳ್ಳೋದು. ಸೊ ಪ್ಯಾಷನ್ ಏನು? ಸೊ ಮೊದಲು ಮತ್ತು 2ನೇ ಸರ್ಕಲ್ ನಡುವಿದೆಯಲ್ಲ ಅದು ಪ್ಯಾಷನ್. ಓಕೆ, ಸೊ ನೀವು ನೋಡ್ತಿದ್ರಲ್ಲ, ಫಸ್ಟ್ ಒನ್ನು ಎಲ್ಲೋ ಇದೆ ಅಲ್ಲಿ, ಸೆಕೆಂಡ್. ಸೊ ಫಸ್ಟ್ ಸರ್ಕಲ್ ಮತ್ತು ಸೆಕೆಂಡ್ ಸರ್ಕಲ್ ಮಧ್ಯೆ ಡೈಸೆಕ್ಟ್ ಓವರ್ಲ್ಯಾಪ್ ಆಗಿದೆಯಲ್ಲ, ಅದರಲ್ಲಿ ಪ್ಯಾಷನ್ ಅಂತ ಬರೆದಿದೆ, ಕಾಣಿಸ್ತಿದೆಯಲ್ಲ. ಸೊ ಅದು ಪ್ಯಾಷನ್ ಆಗಿದೆ. ನೀವು ಇಷ್ಟಪಡುವ ಯಾವುದೇ ಕೆಲಸ ಮಾಡಿ ಅದರಲ್ಲಿ ನೀವು ಬೆಸ್ಟ್ ಆಗಿರಬೇಕು, ಅವೆರಡು ಕಾಂಬಿನೇಷನ್ ಇದೆಯಲ್ಲ, ಅದನ್ನು ನಾವು ಪ್ಯಾಷನ್ ಅಂತ ಕರಿತೀವಿ. ಸೊ ಪ್ಯಾಷನ್ ಅಂದರೆ ತುಂಬ ಇಷ್ಟ ಆಗಿದೆ ಅನ್ನೋ ಥರ ಅಲ್ಲ, ಅದರಲ್ಲಿ ಬೆಸ್ಟ್ ಕೂಡ ಆಗಬೇಕು, ಅಲ್ಲಿ ಲೆವೆಲ್ ತನಕ ತೊಗೊಂಡು ಹೋಗಬೇಕು, ಆವಾಗ ಅದು ಪ್ಯಾಷನ್ ಆಗುತ್ತೆ. ಸೊ 2ನೇ ಸರ್ಕಲ್ಲು ಪ್ರೊಫೆಷ್ನಲ್ ಸರ್ಕಲ್. ಸೊ ವೃತ್ತಿಪರ ಅಂತ ಹೇಳ್ಬೋದು. ಸೊ ಅದು ಏನಂತ ಹೇಳಿದ್ರೆ 2ನೇದು ಮತ್ತು 3ನೇ ವೃತ್ತ ಇದೆಯಲ್ಲ, ಸರ್ಕಲ್ ಮಧ್ಯ ಇರೋದು ಇದು ಪ್ರೊಫೆಷನ್. ಅಂದರೆ ನೀವು ಉತ್ತಮ ಆಗಿರೋದು ಕೆಲಸ, ನೀವು ಯಾವುದು ತುಂಬ ಬೆಸ್ಟ್ ಆಗಿದ್ದೀರಾ, ನೀವು ಮಾಡೋದ್ರಲ್ಲಿ ಬೆಸ್ಟ್ ಆಗಿದ್ದೀರಾ, ಹಾಗೆಯೇ ಇದು ಯಾರಿಗೆ ಪ್ರಪಂಚಕ್ಕೆ ನೀವು ಅದನ್ನು ಮಾಡಿಕೊಟ್ರೆ ಅದರಿಂದ ನಿಮಗೆ ದುಡ್ಡು ಸಿಕ್ಕುತ್ತಾ, ಅವೆರಡು ಕಾಂಬಿನೇಷನಲ್ಲಿ ನಿಮಗೆ ಪ್ರೊಫೆಷನ್, ಅದನ್ನು ನೀವು ಪ್ರೊಫೆಷನ್ ಮಾಡ್ಕೋಬೋದು.